ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವೈಶ್ವಿಕ ಮಟ್ಟದಲ್ಲಿ ಇನ್ನಿಲ್ಲದ ಹಾಗೆ ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆ ಎಲ್ಲರನ್ನ ಕಾಡ್ತಾ ಇದೆ. ಮುಂಚೆ ಅಮೇರಿಕ ಮಾಡಿದಂಥ ಯುದ್ಧಗಳಲ್ಲಿ ಒಂದು ತೀರ್ಮಾನ ಆಗ್ತಾ ಇತ್ತು, ಯುದ್ಧ ಮುಗೀತಿಲ್ಲಿಗೆ ಅಂತ. ಉದಾಹರಣೆಗೆ ಅಫ್ಘಾನಿಸ್ತಾನದ ಮೇಲೆ ಮಾಡಿದಂಥ ದಾಳಿ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಯುದ್ಧ ಭೂಮಿಯನ್ನು ತೊರೆದು ಎಲ್ಲ ಅಮೇರಿಕೆಯ ಸೈನಿಕರು ಹೊರಟು ಹೋದರು. ಅಲ್ಲಿ ಆರ್ಮಿ, US ಪೆಟ್ರೋಲ್ ಏನಿದೆ ಸಂಪೂರ್ಣವಾಗಿ ಆ ಯುದ್ಧ ಭೂಮಿಯಿಂದ ತೆರಳಿದ್ದರಿಂದ ಯುದ್ಧ ಮುಗಿತು. ಅಲ್ಲಿ ತಾಲಿಬಾನಿ ಅಧಿಕಾರ ಶುರುವಾಯಿತು. ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿಯೂ ಅಷ್ಟೆ, ಯುದ್ಧ ಮುಗೀತು ಅಂದರೆ ಮುಗೀತು ಅನ್ನುವಂಥ ಸ್ಥಿತಿ ಇತ್ತು. ಆದರೆ ಈಗ ಯಾವ ಇರಾನ್ ಜೊತೆ ನಡೀತಾ ಇರುವಂಥ ಯುದ್ಧ ಇದೆ, ಅದರ ಕುರಿತಾಗಿ ಡೊನಾಲ್ಡ್ ಟ್ರಂಪ್ ನೀಡಿರುವಂಥ ಹೇಳಿಕೆ ಇದೆಯಲ್ಲ, ಇದನ್ನು ಸ್ವತಃ ಎದುರಾಳಿಯಾಗಿರುವಂಥ ಇರಾನೇ ಒಪ್ಕೊಳ್ಳದೆ ಇರೋದರಿಂದಾಗಿ ಇದು ಅನಿಶ್ಚಿತತೆಗೆ ತಳ್ಳಿದೆ. ಅಮೆರಿಕೆ ಕಾಲಮಾನ ಬೆಳಗ್ಗೆ 6 ಗಂಟೆಗೆ ಸೋಮವಾರ, ಅವಾಗ ನಮಗೆ ಸಂಜೆ ಇದ್ದಕ್ಕಿದ್ದ ಹಾಗೆ ಟ್ರುತ್ನಲ್ಲಿ ಇವರು 5 ದಿವಸದ ಬ್ರೇಕ್ ಅಂತ ಹಾಕಿದರು. ಸೀಸ್ ಫೈರ್ ಅಂದರು. ನಾವು ಅವ್ರ ಮೇಲೆ ಯಾವುದೇ ದಾಳಿಯನ್ನು ಮಾಡೋದಿಲ್ಲ ಅಂದರು. ಮಾತುಕತೆ ನಡೆದಿದೆ ಅಂದರು. ಅದು ಹೈ ಲೆವೆಲ್ ಮಾತುಕತೆ ನಡೆದಿದೆ, ಅತ್ಯಂತ ಫಲಪ್ರದವಾಗಿದೆ ಮಾತುಕತೆ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಣೆಗೆ ಲಭ್ಯ ಇರುತ್ತೆ ಅನ್ನುವ ರೀತಿಯಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟರು. ಹೇಳಿಕೆಯನ್ನು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇರಾನ್ ಇದನ್ನು ನಿರಾಕರಿಸಿತು. ಸ್ವತಃ ಅಲ್ಲಿಯ CBS ನ್ಯೂಸ್ ಅನ್ನೋದು ಅತ್ಯಂತ ಪ್ರತಿಷ್ಠಿತವಾದಂಥ ಮಾಧ್ಯಮ ಅಲ್ಲಿದು. ಆ CBS ನ್ಯೂಸ್ನಲ್ಲಿ ಲಿಯಾರ್ ಬಿನ್ ಆಜಿ ಅಂಥೇಳಿ, ಈತ ಜೂಯಿಷ್ ಇಸ್ರೇಲಿ ನಾಗರಿಕ ಇತ್ತು, ಡ್ಯುಯಲ್ ಸಿಟಿಜನ್ಶಿಪ್ ಇರೋ ನಾಗರಿಕ. ಈತ ಒಂದು ಲೇಖನವನ್ನು ಬರೀತಾನೆ ಮತ್ತು ಇದರ ಸ್ಪಷ್ಟನೆಯನ್ನು ಕೊಡ್ತಾನೆ. ಆತ ಹೇಳ್ತಾನೆ, ಇಲ್ಲ, ಯುದ್ಧವನ್ನು ನಿಲ್ಲಿಸಲಾಗಿಲ್ಲ, ಇದಕ್ಕೆ ಮಾತುಕತೆಯೇ ನಡೆದಿಲ್ಲ ಅಂಥೇಳಿ ಸ್ವತಃ ಇರಾನ್ ಹೇಳ್ತಾ ಇದೆ. ಮಜಾ ಅಂದರೆ ವಿ ರಿಜೆಕ್ಟ್ ಆಲ್ ನೆಗೋಷಿಯೇಷನ್ಸ್ ಅಂತ ಇರಾನ್ ಹೇಳುತ್ತೆ. ಹೇಳುವುದಷ್ಟೇ ಅಲ್ಲ, ಹೇಳಿದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಸೈರನ್ಗಳು ಕೊಲ್ಲಿ ರಾಷ್ಟ್ರಗಳ ಮೇಲೆ ಮೊಳಗಲಿಕ್ಕೆ ಶುರುವಾಗ್ತವೆ. ಹಾಗಾದರೆ ಸುಳ್ಳು ಹೇಳಿದ್ರ ಡೊನಾಲ್ಡ್ ಟ್ರಂಪ್ ಅವರು? ಆಲೋಚನೆ ಮಾಡಬೇಕಾದಂಥ ವಿಚಾರ. ಈ ಕಾಗ್ನಿಟಿವ್ ಡಿಕ್ಲೈನ್ ಅಂತ ಹೇಳ್ತಾರೆ, ಅಂದರೆ ಮಾನಸಿಕ ಸಂತುಲನವನ್ನು ಕಳೆದುಕೊಳ್ಳುವುದು ಅಂತ. ಇದು ಸೈಕಾಲಜಿಕಲ್ ಟರ್ಮ್. ಇದು ಬಹುಶಃ ಯಾರಾದರೂ ಮನಃಶಾಸ್ತ್ರಜ್ಞರಿದ್ದರೆ ಕೆಳಗಡೆ ಕಮೆಂಟಲ್ಲಿ ನಾನು ಹೇಳಿದ್ದು ಸರಿ ಇದೆಯಲ್ಲ ದಯವಿಟ್ಟು ತಾವು ಸ್ಪಷ್ಟವನ್ನು ಕೊಡಬೇಕು. ಅದಕ್ಕೆ ಈ ಕಾಗ್ನಿಟಿವ್ ಡಿಕ್ಲೈನ್ ಇಳಿತಾ ಇದೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಅವರು ಏನನ್ನು ಹೇಳ್ತಾ ಇದ್ದೀನಿ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಅವ್ರು ಹೇಳುವ ಮೂಲಕ ಆಗುವಂಥ ಕ್ಯಾಸ್ಕೇಡ್ ಎಫೆಕ್ಟ್ ಇದೆಯಲ್ಲ, ಕ್ಯಾಸ್ಕೇಡ್ ಎಫೆಕ್ಟ್ ಅಂದರೆ ನಾವು ಯಾವುದೋ ಒಂದು ಇದು ಆದಾಗ, ಈ ರೀತಿಯಾದಂಥ ಸನ್ನಿವೇಶ ಸೃಷ್ಟಿಯಾದಾಗ ಅದರ ಸೈಡ್ ಎಫೆಕ್ಟ್ ಅಂತೇನು ಹೇಳ್ತೆ, ಆ ಎಫೆಕ್ಟ್ ಏನಿದೆ ಅದು ಭಾಳ ತೀವ್ರತಮವಾಗಿರುತ್ತೆ ಮತ್ತು ಅದನ್ನು ತಡೆಕೊಳ್ಳಲಿಕ್ಕೆ ಮನುಷ್ಯ ಸಂಕುಲನಕ್ಕೆ ಸಾಧ್ಯ ಆಗಲಾರದ ಸ್ಥಿತಿ ಬರುತ್ತೆ. ನೋಡಿ, ಹೀಗಾಗಿರುವಂಥ ಸ್ಥಿತಿ ಭಾರತ ದೇಶದ್ದೇನು ನೋಡ್ರಿ. ಚಿನ್ನದ ಬೆಲೆ 24 ಕ್ಯಾರೆಟ್ದು ನಿನ್ನೆ 1,35,650 ಹೇಳಿತ್ತು. ಬೆಳ್ಳಿ 2,30,000 ರೂಪಾಯಿ KG ಆಯಿತು. 22 ಕ್ಯಾರೆಟ್ ಚಿನ್ನ 1,24,350 ಆಯಿತು. ದರ ಇಳಿದಿರೋದು ಜನಸಾಮಾನ್ಯರಿಗೆ ಲಾಭದಾಯಕ ಅಂತ ನಮಗನಿಸುತ್ತೆ. ಆದರೆ ಆರ್ಥಿಕ ಎಕನಾಮಿಸ್ಟ್ ಆಗಿ ಅದನ್ನ ಆಲೋಚನೆ ಮಾಡಿದಾಗ, ಯಾವಾಗ ಡಾಲರ್ ರೇಟ್ 94 ರೂಪಾಯಿ ಆಗುತ್ತೋ, ಚಿನ್ನದ ಬೆಳೆ ಇಳಿಯತ್ತೋ, ಇದು ಲಾಭವನ್ನು ಅಮೇರಿಕ ಮಾಡ್ಕೋತಾ ಇದೆ. ಅದರ ಮಾರ್ಕೆಟಿನ ಹೊಡೆತವನ್ನು ಉಳಿದ ರಾಷ್ಟ್ರಗಳು ಅನುಭವಿಸ್ತಾ ಇದ್ದೇವೆ ಅನ್ನೋ ಸ್ಪಷ್ಟ ಆಗುತ್ತೆ. ನೋಡಿ, ಷೇರು ಮಾರುಕಟ್ಟೆಯಲ್ಲಿ ಈಗ ಆಗಿರುವಂಥ ನಷ್ಟ ಇದೆಯಲ್ಲ, ಇದನ್ನು ಸರಿದೂಗಿಸಲಿಕ್ಕೆ ಸದ್ಯದಲ್ಲಿ ಸಾಧ್ಯ ಇಲ್ಲ, ಒಂದು 4-5 ತಿಂಗಳು. ಆ ರೀತಿಯಾದಂಥ ಸ್ಥಿತಿ ತಲೆದೋರಿದೆ. ಏಕೆಂದರೆ ಇದರಲ್ಲಿ ಹೂಡಿರುವವರು ಜನಸಾಮಾನ್ಯರು ತಮ್ಮ ಉಳಿತಾಯದ ಹಣವನ್ನು ಈ ರೀತಿ ತೊಡಗಿಸಿರ್ತಾರೆ. ಯಾವಾಗ ಮಾರುಕಟ್ಟೆ ಬಿದ್ದುಬಿಡ್ತದೋ ಪ್ಯಾನಿಕ್ ಆಗಿ ಇರುವಂಥದ್ದಾದರೂ ಉಳಿಲಿ ಅಂತ ಮಾರಾಟ ಮಾಡಿಬಿಡ್ತಾರೆ. ಇನ್ನು ಉಳಿದವರು, ಈ ದಂಧೆಯಲ್ಲಿರೋರು ಶಾರ್ಟ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಡೀ ಆರ್ಥಿಕತೆಯ ಮೇಲೆ ಬೀರುವಂಥ ಅತಿ ದೊಡ್ಡದಾದಂಥ ದುಷ್ಪರಿಣಾಮ ಇದು. ನೋಡಿ, ಇರಾನು ಯುದ್ಧದ ಶೈಲಿ ಹೇಗಿತ್ತು ಅವ್ರದ್ದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಇಸ್ರೇಲು ಮತ್ತು ಅಮೆರಿಕ ಸೇರಿ ದಾಳಿ ಮಾಡಿದರು. ಅವರು ಎಲ್ಲ ಅಧಿಕಾರಿಗಳನ್ನು, ಮಂತ್ರಿಗಳನ್ನು, ಅವರ ಮೊಜ್ತಬಾ ಧಾರ್ಮಿಕ ನಾಯಕನನ್ನು, ಆಯತೊಲ್ಲಾ ಖಾಮೆನಿ ಎಲ್ಲರೂ ಹೊಡೆದಾಕಿದ್ರ.
ಹೊಡೆದು ಹಾಕಿದ ತಕ್ಷಣ ಯುದ್ಧ ಮುಗಿಲೇ ಇಲ್ಲ, ಯುದ್ಧ ಶುರುವಾಗಿದ್ದೆ ಆವಾಗ. ಅವರ ತಂತ್ರಗಾರಿಕೆ ಹೇಗಿತ್ತು ಅಂದರೆ, ಅವರ 31 ಪ್ರಾಂತ್ಯಗಳಲ್ಲಿ ಮಾಂಡಲೀಕರ ರೀತಿಯಲ್ಲಿ ತಮಗೆ ತಾವೇ ಸ್ವತಂತ್ರವಾಗಿ ಯುದ್ಧವನ್ನು ನಿರ್ವಹಿಸಲಿಕ್ಕೆ ಅವರು ಶುರು ಮಾಡಿದರು. ಸ್ವತಃ ಸರ್ಕಾರದ ಜೊತೆ ಅವರಿಗೆ ಯಾವುದೇ ರೀತಿಯಾದಂಥ ಸಮನ್ವಯ ಇರಲಿಲ್ಲ. ಯಾವ್ಯಾವ ಮೂಲೆಯಿಂದ ಎಲ್ಲೆಲ್ಲಿಂದ ಹೊಡಿಲಿಕ್ಕೆ ಸಾಧ್ಯವೋ ಎಲ್ಲ ಕಡೆಯಿಂದ ಹೊಡಿಲಿಕ್ಕೆ ಶುರು ಮಾಡಿದರು. ಈ ಕಡೆ ಸರ್ಕಾರ ಕೊಲ್ಲಿ ರಾಷ್ಟ್ರಗಳ ಜೊತೆ ನಾವು ಯುದ್ಧ ಮಾಡೋದಿಲ್ಲ, ನಾವು ಅವ್ರ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಇವ್ರು ಹೇಳ್ತಾರೆ, ಅವರು ಆ ಕಡೆಯಿಂದ ಫಿರಂಗಿ ಬಿಡ್ತಾರೆ. ಆ ರೀತಿಯದಾದಂಥ ಸಂಪೂರ್ಣವಾದಂಥ ವಿಷಮ ಸ್ಥಿತಿಗೆ ತಂದು ನಿಲ್ಲಿಸಿಬಿಟ್ರು ಅವರು. ಆಮೇಲೆ ಹೊಡೆದದ್ದು ಹೇಗೆ? ಮೊದಲು ಅವರು ಕೇವಲ ಇಸ್ರೇಲ್ ಮೇಲೆ ದಾಳಿ ಮಾಡಲಿಲ್ಲ, ಎಲ್ಲ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದರು. ದಾಳಿ ಮಾಡುವಾಗ ಹೇಳಿದ್ದೇನೋ, ನಾವು ಕೊಲ್ಲಿ ರಾಷ್ಟ್ರಗಳ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿ ಅಮೇರಿಕೆಯ ಏರ್ ಬೇಸ್ಗಳಿದ್ದಾವೆ, ಆ ಏರ್ ಬೇಸ್ಗಳನ್ನು ಮುಗಿಸಿ ಅಮೇರಿಕವನ್ನು ಹೊಡಿಬೇಕು, ನಾವು ನೇರವಾಗಿ ಅಮೇರಿಕಕ್ಕೆ ಹೊಡೆಯೋಕ್ಕಾಗಲ್ಲ, ಅದಕ್ಕೆ ನಾವು ಇಲ್ಲಿ ಹೊಡಿತೀವಿ ಅಂತ. ಕೇಳೋರಿಗೆ ನಿಜ ಅನ್ನಿಸ್ತು. ಏರ್ ಬೇಸ್ ಹೊಡೆದ್ರು. ಏರ್ ಬೇಸ್ ಹೊಡಿತಾ ಅಕ್ಕಪಕ್ಕ ಎಲ್ಲ ಹೊಡಿಲಿಕ್ಕೆ ಶುರು ಮಾಡಿದರು. ಏನೋ ಬೈ ಮಿಸ್ಟೇಕ್ ಬಿದ್ದಿದೆ ಅನ್ಕೋಬೇಕು. ಅದಾದಮೇಲೆ ಅಲ್ಬುರ್ಜನ್ ಅಂತ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಿದರು. ಯಾಕೆ ಅಂತ ಕೇಳಿದ್ರೆ, ಅಲ್ಬುರ್ಜ್ ಹೋಟೆಲ್ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಇಲ್ಲ ಸೇನಾ ಅಧಿಕಾರಿಗಳು, ಅಮೇರಿಕೆಯ ಸೇನಾ ಅಧಿಕಾರಿಗಳು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತಂಗಿದ್ದಾರೆ, ಅವ್ರನ್ನ ಮುಗಿಸ್ಬೇಕು ನಾವು, ಅದಕ್ಕೆ ಅವ್ರ ಮೇಲೆ ಹೊಡಿತಾ ಇದ್ದೀವಿ. ಅದಾದ ಮೇಲೆ ಮುಂದಿನ ಹಂತದಲ್ಲಿ ಯಾವಾಗ ಇವರ ತೈಲೋತ್ಪನ್ನದ ಮೇಲೆ ಹೊಡೆತು ಬೀಳ್ತದೆ ಅಂತ ಗೊತ್ತಾಗತ್ತೋ, ಅವಾಗ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ ಪೋರ್ಟ್ಗಳ ಮೇಲೆ, ಅಲ್ಲಿರುವಂಥ ತೈಲ ಸಂಗ್ರಹ ಮೇಲೆ, ಎಲ್ಲದರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಇಡೀ ವ್ಯವಸ್ಥೆ ನಾವಂತೂ ಹಾಳಾಗ್ತೀವಿ. ಇದು ಫಿದಾಯಿನ್ ಅಂತ ನಾನು ಬಿಗಿನಿಂಗ್ನಿಂದ ಹೇಳ್ತಾ ಇದ್ದೀನಿ. ತಮಗೆ ತಾವು ಸಾಯೋದಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲದೆ ಜಗತ್ತನ್ನೇ ಮುಗಿಸ್ಬೇಕು ಅಂತ. ಇದು ಅವರ ಅವರ ಹೋರಾಟ ಆಗಿದೆ. ಈ ಹೋರಾಟವನ್ನು ಅವರು ಮುಗಿಸಲಿಕ್ಕೆ ಸಿದ್ಧರಿಲ್ಲ. ಅದಕ್ಕೆ ಕಾರಣ ಇದೆ. ಕಾರಣ ಏನಪ್ಪ ಅಂತಂದರೆ, ಒಂದು ಹಡಗು ಈ ಅಂತಾರಾಷ್ಟ್ರೀಯ ಜಲಮಾರ್ಗದಿಂದ ಹೋದರೆ, ಸ್ಟ್ರೇಟ್ ಆಫ್ ಹಾರ್ಮುಜಿಂದ ಹೋದರೆ, ಅವರಿಗೆ 19 ಕೋಟಿ ರೂಪಾಯಿ ಈಗ ಕಂದಾಯವನ್ನು ಕಟ್ಟಬೇಕು, ಕಪ್ಪವನ್ನು ಕೊಟ್ಟು ಅಲ್ಲಿ ಪಾಸ್ ಆಗಬೇಕು. ಇದನ್ನು ಸ್ವತಃ ಇರಾನ್ ಸರ್ಕಾರ ನಿನ್ನೆ ಸ್ಪಷ್ಟಪಡಿಸಿದೆ. ಮತ್ತು ಆ ರೀತಿಯಾಗಿ ಸುಂಕವನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಯಾವ ಹೊಸ ಆದಾಯದ ದಾರಿ ಇರಲಿಲ್ವೋ ಆ ದೇಶಕ್ಕೆ, ಆ ಆದಾಯವನ್ನು ಅಮೆರಿಕ ಸೃಷ್ಟಿ ಮಾಡಿ ಕೊಟ್ಟಿದೆ. ಕೊಟ್ಟಿದ್ದರಿಂದಾಗಿ ಇದು ಈಗ ಹೆಂಗೆ ಅಂದರೆ, ಈ ಹುಲಿ ನರಭಕ್ಷಕ ಆಗಿದೆ. ನರಭಕ್ಷಕ ಅಂದರೆ ಒಂದು ಸಲ ಮನುಷ್ಯನ ರಕ್ತದ ರುಚಿ ಹತ್ಬಿಡ್ತದೆ, ಆಮೇಲೆ ಅದು ಉಳಿದ ಪ್ರಾಣಿಗಳನ್ನ ಹೊಡಿಲಿಕ್ಕೆ ಹೋಗಲ್ಲ. ಎಲ್ಲೆಲ್ಲ ಮನುಷ್ಯ ಸಿಗ್ತದೆ ಹುಡುಕೋದು, ಹೋಗಿ ಆತನ ಎದೆ ಒಳಗಡೆ ಅಂತ ಗುಂಡಿಗೆಯನ್ನು ಹೊಡೆದು ಬಿಸಿ ರಕ್ತ ಕುಡಿಯೋದು, ಅದರ ಚಟ. ಹಾಗೆಯೇ ಇರಾನ್ಗೆ ಏನಾಗಿದೆ ಅಂದರೆ, ಇರಾನ್ಗೆ ನಾವು ಇಡೀ ಕೊಲ್ಲಿ ರಾಷ್ಟ್ರಗಳನ್ನ ಅಲ್ಲಾಡಿಸೋದು ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು. ಅದರ ಉದ್ದೇಶ, ಇರಾನಿನ ಪ್ರಥಮ ಉದ್ದೇಶ ಇದ್ದದ್ದೇ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ತನಗಿಂತ ದೊಡ್ಡವರು ಯಾರಿಲ್ಲ, ಚೌಧರಿ ಆಗಬೇಕು ಅನ್ನೋ ಆಸೆ ಇತ್ತು. ಆದರೆ ಕಾಬಾ ಸೌದಿ ಅರೇಬಿಯಾದಲ್ಲಿರೋದ್ರಿಂದ, ಮಕ್ಕಾ ಮದೀನಾ ಸೌದಿ ಅರೇಬಿಯಾ ಇರೋದ್ರಿಂದ, ಪವಿತ್ರ ಕಾಶಿ ಅಂತ ಅವರ ಪವಿತ್ರ ಜಾಗ ಯಾತ್ರೆ ಅಂತ ಸೌದಿ ಅರೇಬಿಯಾಗೆ ಆಗ್ತಾ ಇತ್ತು. ಇದನ್ನು ಸಹಿಸಲಿಕ್ಕೆ ಈ ಶಿಯಾ ರಾಷ್ಟ್ರವಾದಂಥ ಇರಾನ್ಗೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಸಂಘರ್ಷ ಇರಾನ್ ಮತ್ತು ಸೌದಿ ಅರೇಬಿಯಾ ಮಧ್ಯೆ ನಡೀತಾ ಇತ್ತು, ಸುನ್ನಿಗಳು ಮತ್ತು ಶಿಯಾಗಳ ಮಧ್ಯೆ. ಈಗ ಏನಾಯಿತು, ಎಲ್ಲ ಕೊಲ್ಲಿ ರಾಷ್ಟ್ರಗಳು ಹೆದರಿ ಪತ್ರಗುಟ್ಟಿ ಹೋದವು. ಮಜಾ ನೋಡಿ, ಅವ್ರ ಹತ್ರ $243 ಬಿಲಿಯನ್ ಆರ್ಮ್ಸ್ಗಳನ್ನು, ಅಮ್ಯುನಿಷನ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಕೊಲ್ಲಿ ರಾಷ್ಟ್ರದವರು, ಎಲ್ಲ ರಾಷ್ಟ್ರದವರು. ಏನು ಪ್ರಯೋಜನ? ಹೊಡೆಯವ್ರು ಯಾರು? ಅದರ ಟೆಕ್ನಾಲಜಿ ಇರೋದು ಅಮೇರಿಕಾದವ್ರ ಹತ್ರ. ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕು. ನೋಹವ್ ಇರೋದು ಅಮೇರಿಕಾ ಹತ್ರ. ಅಮೇರಿಕಾವೇ ವಿಲಿ ಒದ್ದಾಡ್ತಾ ಇದೆ. ಈ $243 ಬಿಲಿಯನ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇಟ್ಕೊಂಡು ಏನು ಮಾಡಬೇಕು ಅವರು? ಅಂಥ ದುರವಸ್ಥೆಗೆ ಬಂದು ಕೂತಿದೆ ಈ ಎಲ್ಲ ಕೊಲ್ಲಿ ರಾಷ್ಟ್ರಗಳು. ಅಮೇರಿಕೆಗೆ ಮತ್ತೆ ಎಲ್ಲರೂ ಡಾಲರ್ ಖರೀದಿ ಮಾಡಲಿಕ್ಕೆ ಶುರು ಮಾಡಿದರು. ಯಾವ ಬ್ಯಾರೆಲ್ಗೆ $62 ಒಂದು ಬ್ಯಾರಲ್ಲು ಕಚ್ಚಾ ತೈಲ ಅಂತಿತ್ತು, ಅದು 120ಕ್ಕೆ ಹೋಗಿತ್ತು. ನಿನ್ನೆ ವಾಪಸ್ 113ಕ್ಕೆ ಇಳಿತು, 108, 106ಕ್ಕೆ ಓಡಾಡ್ತಾ ಇದೆ. ಡಾಲರ್ ಆಟೋಮೆಟಿಕ್ಕಾಗಿ ಮಾರ್ಕೆಟ್ ಕ್ರಿಯೇಟ್ ಆಯಿತು, ಅದಕ್ಕೆ ಡಾಲರ್ ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ಹೀಗಾಗಿ ಅವ್ರಿಗೆ ಇದು ಲಾಭದಾಯಕ ಅಂತ ಅಮೇರಿಕ ಅನ್ನಿಸ್ತು. ಎರಡನೇದಾಗಿ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಎಲ್ಲ ಕಡೆ ಖಾಲಿ ಆಗ್ತಾ ಇರೋದ್ರಿಂದ ಅವರು ಡಿಫೆನ್ಸ್ ಮಾರ್ಕೆಟು ಮತ್ತಷ್ಟು ಬೇಡಿಕೆ ಶುರುವಾಯಿತು. ವಿಶ್ವಾಸಾರ್ಹತೆ ಇದೆಯೋ ಇಲ್ವೋ? ವಿಶ್ವಾಸಾರ್ಹತೆ ಹೊರಟು ಹೋಗಿದೆ. ಅವರು F-35I ಅನ್ನುವಂಥ 3 ಪ್ಲೇನ್ಗಳೇನಿದಾವೆ, ಏರ್ಕ್ರಾಫ್ಟ್ ಏನಿದ್ದಾವೆ, ಅದನ್ನು ಸ್ವತಃ ಶತ್ರು ರಾಷ್ಟ್ರದವರೇ ಹೊಡೆದು ಉರುಳಿಸಿದ್ದು. ಕತಾರ್ ಸುಳ್ಳು ಹೇಳುತ್ತೆ, ನಮಗೆ ಗೊತ್ತಿರಲಾರ್ದೆ ನಾವು ಅದಕ್ಕೆ ಹೊಡೆದ್ವಿ, ಅದಕ್ಕೆ ಬಿತ್ತು ಅಂತ ಸುದ್ದಿಯನ್ನು ಮಾಡಲಾಯಿತು. ಹೊಡೆದದ್ದು ಅಪ್ಪಟವಾಗಿ
ಇರಾನಿನ ಬಂಡುಕೋರರೇ ಅದ್ರ ಮೇಲೆ ದಾಳಿಯನ್ನು ಮಾಡಿದ್ದು. ಎರಡನೇದಾಗಿ 10 ರೀಫ್ಯೂಯಲಿಂಗ್ ಟ್ಯಾಂಕರ್ಸ್ ಇರುವಂಥ ಮೇಲ್ಗಡೆನೆ ರೀಫ್ಯೂಯಲಿಂಗ್ ಮಾಡಬೇಕಲ್ಲ ಅಂಥ ಟ್ಯಾಂಕರ್ನ ಹೊಡೆದು ಉಳಿಸಲಾಗಿದೆ. ಯಾವ ಭಾರತಕ್ಕೆ ನಿಮ್ಮ ವಿಮಾನಗಳು ಬಿದ್ದಿದ್ದಾವೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಡೊನಾಲ್ಡ್ ಟ್ರಂಪು, ಈಗ ಅವರ ರಾಷ್ಟ್ರವೇ ದುರವಸ್ಥೆಯನ್ನು ತಲುಪುವಂಥ ಸ್ಥಿತಿ ತಲುಪಿದೆ. ಹಾಗಾದರೆ ಇರಾನಿನ ಮುಂದಿನ ನಡೆ ಏನು? ಇರಾನ್ ಹೇಳುತ್ತೆ, ನಾನು ಯುದ್ಧವನ್ನು ನಿಲ್ಲಿಸಿಲ್ಲ, ನಾನು ಅವ್ರ ಜೊತೆ ಮಾತುಕತೆಯನ್ನು ಆಡಿಲ್ಲ, ಅವರು ನಮ್ಮ ಟೇಬಲಿಗೆ ಬಂದಿಲ್ಲ ಮತ್ತು ನಮ್ಮ ದೇಶವನ್ನು ಈ ರೀತಿ ನಾಶ ಮಾಡಿದ್ದಾರೆ, ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ, ಇದನ್ನು ಯುದ್ಧದ ಅಂತ್ಯ ಅಂತ ನಾವು ಪರಿಗಣಿಸುವುದಿಲ್ಲ. ಇದಕ್ಕೆ 1973ರಲ್ಲಿ ಒಂದು ಆಯಿಲ್ ಶಾಕ್ ಅಂತಾಗಿತ್ತು. ಆ ಆಯಿಲ್ ಶಾಕು ಮತ್ತೆ ಅಗೇನ್ ಈಗ ಜಗತ್ತಿನಲ್ಲಿ ತಾಂಡವವಾಡ್ತಾ ಇರುತ್ತೆ. ಏಕೆಂದರೆ ಅಂತಾರಾಷ್ಟ್ರೀಯ ಜಲಮಾರ್ಗದ ಮೂಲಕ ಹೋಗ್ಲಿಕ್ಕಾಗೋದಿಲ್ಲ. ಒಂದು ಸಲ ಹೇಳುತ್ತೆ ಅದು ನಾನು ಅಮೇರಿಕ ಮತ್ತು ಇಸ್ರೇಲ್ ಬಿಟ್ಟು ಬೇರೆ ಯಾವ ರಾಷ್ಟ್ರದ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳುತ್ತೆ ಇರಾನ್. ಎರಡನೇ ಸಲ ಹೇಳುತ್ತೆ ನಾನು ತಲೆಗಂದಾಯವನ್ನು ವಸೂಲಿ ಮಾಡ್ತೀನಿ ಅಂತ ಮತ್ತೊಂದು ಕಡೆ ಹೇಳುತ್ತೆ. 18 ಕೋಟಿ ರೂಪಾಯಿ ಕೊಡಬೇಕು, ಕೊಟ್ಟರೆ ನಿಮ್ಮ ವಾಣಿಜ್ಯ ಹಡಗು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಮತ್ತೊಂದು ಕಡೆ ಹೇಳುತ್ತೆ. ಅಂದರೆ ಅದಕ್ಕೆ ದುಡ್ಡು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ದೇಶ ಮರುಭೂಮಿಯಾಗಿ ಕೂತಿದೆ, ಇರಾನ್ನಲ್ಲಿ ಏನೂ ಉಳಿದಿಲ್ಲ, ಎಲ್ಲವನ್ನ ಇವರು ನಾಶ ಮಾಡಿದ್ದಾರೆ. ಅದು ವಾಪಸ್ ರೀಗೇನ್ ಮಾಡಿಕೊಂಡು ಎಕಾನಮಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಾರೆ. ಅದು ಎಕಾನಮಿ ಇಂಪ್ರೂವ್ ಆಗೋದು ಯಾರ ಮೇಲೆ ಅಂದರೆ ನಮ್ಮ ತಲೆಯ ಮೇಲೆ ಕೈ ಇಟ್ಟು ನಮ್ಮನ್ನು ನಾಶ ಮಾಡಿ ತಾನು ಉದ್ಧಾರ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇರುತ್ತೆ. ನೋಡಿ, ಇಲ್ಲಿಯವರೆಗೂ ನಮ್ಮ ಮಾರ್ಕೆಟ್ ಇಳಿದಿರೋದು 12.26% ಷೇರು ಮಾರುಕಟ್ಟೆ ನಮ್ಮದು ಹೊಡೆತ ಬಿದ್ದಿದೆ. ನಮಗೆ ಎಷ್ಟು ಲಕ್ಷ ಕೋಟಿಗಳು, ಸುಮ್ಮನೆ ಆಲೋಚನೆ ಮಾಡಿ. ಚಿನ್ನ 5.6% ಕೆಳಗಡೆ ಇಳಿದಿದೆ. ಇದ್ದಕ್ಕಿದ್ದ ಹಾಗೆ ಬ್ಯಾರಲ್ನ ರೇಟು ಏರೋದ್ರಿಂದಾಗಿ ಜಗತ್ತಿನ 85 ರಾಷ್ಟ್ರಗಳಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ ರೇಟು ಎರ್ರಾಬಿರಿ ಏರ್ ಕೂತಿದ್ದಾವೆ. ಅದನ್ನು ವಾಪಸ್ ಇಳಿಸ್ಲಿಕ್ಕೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಅಯೋಮಯ ಸ್ಥಿತಿಗೆ ಇದನ್ನು ತಲುಪಿಸಲಾಗಿದೆ ಯುದ್ಧವನ್ನು. ಅವರ ಹೊಡೆತ, ಫಿರಂಗಿ ಶಬ್ದ, ಸೈರನ್ಗಳು ನಿರಂತರವಾಗಿ ಮೊಳಗುವಂಥ ಸ್ಥಿತಿ ಈ ಕ್ಷಣದವರೆಗೂ ಇದೆ. ಮುಂದೇನಾಗತ್ತೆ ಕಾದು ನೋಡೋಣ. ನಮ್ಮ ಹೂಡಿಕೆದಾರರಿಗೆ ಮತ್ತು ಭಾರತ ದೇಶದಲ್ಲಿರುವಂಥ ನಾವು ನಾಗರಿಕರಿಗೆ ಎರಡು ಸಲಹೆಗಳನ್ನು ಎಕನಾಮಿಸ್ಟ್ಗಳು ಕೊಡ್ತಾ ಇದ್ದಾರೆ. ಒಂದು, ನಿಮ್ಮಲ್ಲಿರುವ ಷೇರುಗಳನ್ನು ದಯವಿಟ್ಟು ಮಾರ್ಕೋಬೇಡಿ, ಏಕೆಂದರೆ ಭಾರತದ ಆರ್ಥಿಕತೆ ಆ ಮಟ್ಟಿಗೆ ಕುಸಿಯುವ ಸಾಧ್ಯತೆ ಇಲ್ಲ, ಇವತ್ತಿಲ್ಲ ನಾಳೆ ಚೇತರಿಕೆಯಾಗತ್ತೆ. ಎರಡನೇದಾಗಿ ಚಿನ್ನ ಯಾವತ್ತಿದ್ರೂ ಚಿನ್ನವೇ, ಅದಕ್ಕೆ ಬರಬೇಕಾದಂಥ ಬೆಲೆ ಬಂದೇ ಬರುತ್ತೆ. ಆದ್ದರಿಂದ ಅದರ ಬಗ್ಗೆ ಯಾವುದೇ ರೀತಿಯ ಏರುಪೇರಿಗೆ ತಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಳ್ಬೇಕಾದಂಥ ಅಗತ್ಯತೆ ಇಲ್ಲ. ಡೊನಾಲ್ಡ್ ಟ್ರಂಪ್ ನಿಲುವು ಏನಿರುತ್ತೆ, ಇರಾನ್ ಯಾವ ರೀತಿಯಾಗಿ ವರ್ತಿಸುತ್ತೆ, ಇದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.